ಫ್ರೆಂಡ್ಸ್ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀನಿ. ಟೆಕ್ ಇನ್ ಗುಲ್ಬರ್ಗ ಚಾನಲ್ಗೆ ಸ್ವಾಗತ. ನಾವಿವತ್ತು ಅದ್ರ ಬಗ್ಗೆ ವಿಡಿಯೋ ಮಾಡೋಕೆ ಹೊರಟಿದ್ದೆಪ್ಪ ಅಂದರೆ, ಇವಾಗ ಇನ್ಸ್ಟಾದಲ್ಲಿ ಟ್ರೆಂಡಿಂಗ್ನಲ್ಲಿದೆ ಅದು ಪೋಸ್ಟು. ಯಾವುದಪ್ಪ ಅಂದರೆ ಜೈ ಶ್ರೀರಾಮ್ ಅಂತಕ್ಕಂಥ ಫೋಟೋನ ಇವಾಗ ಟ್ರೆಂಡಿಂಗ್ನಲ್ಲಿ ನಡೀತಾ ಇದೆ. ಇವಾಗ ಯಾವ ರೀತಿ ಪೋಸ್ಟಪ್ಪ ಅಂದರೆ ಫುಲ್ ಪೋಸ್ಟ್ನ ಮಾಡ್ತಿದ್ದಾರೆ ಇವಾಗ. ಅದು ಯಾವ ರೀತಿ ಪೋಸ್ಟ್ ಮಾಡೋದಂತ ತೋರಿಸ್ಕೊಡ್ತೀನಿ ವಿಡಿಯೋನಲ್ಲಿ. ನೀವೇನಾದರೂ ವಿಡಿಯೋನ ಮೊದಲೇ ಬಾರಿಗೆ ನೋಡ್ತೀವಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ನ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವಾಗ ನಾನು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ದೀನಿ, ಒಬ್ಬರ ಐಡಿನ ಓಪನ್ ಮಾಡಿದ್ದೀನಿ. ಇವಾಗ ನೋಡ್ಬೋದು ನೀವು ಈ ರೀತಿಯಾಗಿ ಪೋಸ್ಟ್ನ ಮಾಡ್ತಿರ್ತಾರೆ. ಇನ್ಸ್ಟಾದಲ್ಲಿ ನೀವು ಪೋಸ್ಟ್ ಮಾಡ್ತೀರಾ, ಬಟ್ ಅರ್ಧನೇ ಪೋಸ್ಟ್ ಆಗುತ್ತೆ ಅದು ಎಷ್ಟು ಸೈಜ್ ಇರುತ್ತೆ ಅದ್ರ ಪ್ರಕಾರ ಸೆಂಡ್ ಆಗುತ್ತೆ ಅದು ಇನ್ಸ್ಟಾಗ್ರಾಮ್ನಲ್ಲಿ. ಬಟ್ ಈ ರೀತಿಯಾಗಿ ಪೋಸ್ಟ್ನ ನೀವು ಹಾಕ್ಬೋದಾಗಿರುತ್ತೆ. ಬಟ್ ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ನೋಡಿ. ಇವರು ಪೋಸ್ಟ್ನ ಮಾಡಿದ್ದಾರೆ ಈ ರೀತಿಯಾಗಿ. ಇನ್ನೂ ಸ್ಕ್ರೋಲ್ ಮಾಡಿದರೆ ಇನ್ನೂ ಬರುತ್ತೆ. ಅದೇ ಫೋಟೋನ ಕಂಟಿನ್ಯೂ ಆಗಿದೆ. ಜೈ ಶ್ರೀರಾಮ್ ಅಂತ ಹಾಕಿದ್ದಾರೆ ಕೆಳಗಡೆ. ಇಲ್ಲಿ ನೋಡ್ಬೋದು ಫೋಟೋ ಕೂಡ ಜೈ ಶ್ರೀರಾಮ್ದೇ ಇದೆ. ನಾವು ಕೂಡ ಒಂದು ಪೋಸ್ಟ್ ಮಾಡಿದ್ವಿ ಜೈ ಶ್ರೀರಾಮ್ದೇ ಒಂದು ಪೋಸ್ಟ್ನ ಮಾಡಿದ್ದೀನಿ. ನೋಡಿ ತೋರಿಸ್ಕೊಡ್ತೀನಿ ನಾನು ಯಾವ ರೀತಿ ಪೋಸ್ಟ್ ಮಾಡಿದ್ದೀನಿ ಅಂತೇಳಿ. ಇವಾಗ ನನ್ನ ಐಡಿನಲ್ಲಿ ಕರ್ಕೊಂಡು ಹೋಗ್ತೀನಿ. ನಾನು ಇವಾಗ ನನ್ನ ಐಡಿನಲ್ಲಿ ಕರ್ಕೊಂಡು ಹೋದ ತಕ್ಷಣ ಇಲ್ಲಿ ಪಿನ್ ಮಾಡಿದ್ದೀನಿ ನಾನು. ಇಲ್ಲಿ ನೋಡಿ ನಾನು ಪಿನ್ ಮಾಡಿದ್ದೀನಿ. ಇಲ್ಲಿ ನೋಡಿ ಪೋಸ್ಟ್ನ ನೋಡಿ, ಜೈ ಶ್ರೀರಾಮ್ದು ಯಾವ ರೀತಿ ಪೋಸ್ಟು. ನೀವು ಇನ್ಸ್ಟಾದಲ್ಲಿ ಸೆಂಡ್ ಮಾಡಿದರೆ ಇಷ್ಟೇ ಬರುತ್ತೆ, ಬಂದರೆ ಹಾಫ್ ಅಷ್ಟೇ ಬರುತ್ತೆ. ನಾನು ಫುಲ್ ಫೋಟೋನ ಸೆಂಡ್ ಮಾಡಿದ್ದೀನಿ ನೋಡಿ. ಇಲ್ಲಿ ನೋಡ್ಬೋದು ನೀವು ಜೈ ಶ್ರೀರಾಮ್ ಅಂತ ಬರೆದು ಕೂಡ ಪೋಸ್ಟ್ ಮಾಡಿದ್ದೀನಿ ನೋಡಿ. ಈ ರೀತಿಯಾಗಿ ಪೋಸ್ಟ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಇವಾಗ ನೀವು ಏನು ಮಾಡಬೇಕಾಗಿಲ್ಲ, ನೀವು ಗೂಗಲ್ನಲ್ಲಿ ಹೋಗ್ಬೇಕು. ಇವಾಗ ನಾನು ಗೂಗಲ್ನಲ್ಲಿ ಹೋಗಿ ಸರ್ಚ್ ಮಾಡಿ ತೋರಿಸ್ತೀನಿ ಇವಾಗ ನೋಡಿ. ಇವಾಗ ನಾನು ಗೂಗಲ್ನ ಓಪನ್ ಮಾಡ್ಕೋತೀನಿ. ಇಲ್ಲಿದೆ ನಾನು ಗೂಗಲ್ ಓಪನ್ ಮಾಡಿ ಮೆಟಾ ಬಿಸ್ನೆಸ್ ಸೈಟ್ ಅಂತ ಕ್ಲಿಕ್ ಮಾಡ್ಕೊಳ್ಬೇಕು ನೀವು. ಇಲ್ಲಿ ಮೆಟಾ ಬಿಸ್ನೆಸ್ ಸೈಟ್ ಅಂತ ನಾನು ಇವಾಗ ಸರ್ಚ್ ಮಾಡ್ತೀನಿ. ಮೆಟಾ ಬಿಸ್ನೆಸ್ ಸೈಟ್ ಅಂತ ನನ್ನ ಫಸ್ಟ್ನೇ ಬಾರಿಗೆ ಬಂತು. ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಡೈರೆಕ್ಟ್ ಲಿಂಕ್. ಬೇಕಾದ್ರೆ ಅಲ್ಲಿ ಅಂತ ಕೂಡ ಜಾಯ್ನ್ ಆಗ್ಬೋದು. ಗೊತ್ತಿಲ್ಲ ಅಂದರೆ ನಾನು ಇವಾಗ ಫಸ್ಟ್ ವೆಬ್ಸೈಟ್ನ ಕ್ಲಿಕ್ ಮಾಡ್ತೀನಿ. ಇವಾಗ ಸರ್ಚ್ ಮಾಡ್ತೀನಿ. ಸರ್ಚ್ ಮಾಡಿದ ಮೇಲೆ ಈ ರೀತಿಯಾಗಿ ಬರುತ್ತೆ. ಸರ್ಚ್ ಮಾಡಿದ ತಕ್ಷಣ ಇಲ್ಲಿ ಫಸ್ಟ್ ವೆಬ್ಸೈಟ್ ಕಾಣುತ್ತಲ್ಲ, ಇದು ಏನು ಕ್ಲಿಕ್ ಮಾಡೋಕೆ ಹೋಗಬೇಡಿ. ಇಲ್ಲಿ ಸೆಕೆಂಡ್ ವೆಬ್ಸೈಟ್ ಕೂಡ ಬರುತ್ತೆ, ಇದನ್ನು ಕ್ಲಿಕ್ ಮಾಡಬೇಡಿ. ಇಲ್ಲಿ ಥರ್ಡ್ನಲ್ಲಿ ಬರುತ್ತೆ ನೋಡಿ, ಫೇಸ್ಬುಕ್ ಬಿಸ್ನೆಸ್ ಮ್ಯಾನೇಜರ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನೋಡಿ ಇವಾಗ ಎಂಟರ್ಪ್ರೈಸ್ ಬರುತ್ತೆ ಈ ರೀತಿಯಾಗಿ. ಡೈರೆಕ್ಟಾಗಿ ನಾನು ಲಾಗಿನ್ ಆಯಿತು, ಬಟ್ ನಾನು ಆಲ್ರೆಡಿ ಲಾಗಿನ್ ಆಗಿದ್ದೆ, ಅದಕ್ಕೆ ಲಾಗಿನ್ ಆಗಿಬಿಟ್ಟಿದ್ದೆ. ಇದು ನೀವು ಡೈರೆಕ್ಟು ಈ ರೀತಿಯಾಗಿ ಬಂದ ತಕ್ಷಣ ನೀವು ಇಲ್ಲಿ 3 ಡಾಟ್ ಕಾಣಿಸುತ್ತಲ್ವ, ಡಾಟ್ ಕ್ಲಿಕ್ ಮಾಡಿ ಡೆಸ್ಕ್ಟಾಪ್ ಸೈಟ್ನ ಎನೇಬಲ್ ಮಾಡ್ಕೊಳ್ಳಿ. ಅಂದರೆ ಕೂಡ ಬರೋದು ಡೆಸ್ಕ್ಟಾಪ್ ಸೈಟ್ನ ಎನೇಬಲ್ ಮಾಡ್ಕೊಳ್ಳಿ. ಮೊದಲು ನಾನು ಡೆಸ್ಕ್ಟಾಪ್ ಸೈಟ್ನ ಎನೇಬಲ್ ಮಾಡ್ಕೊಳ್ತೀನಿ. ಇವಾಗ ಲಾಗೌಟ್ ಮಾಡಿ ತೋರಿಸ್ತೀನಿ ನಿಮಗೆ. ಮತ್ತೆ ಲಾಗಿನ್ ಮಾಡಿ. ಇವಾಗ ನಾನು ಲಾಗೌಟ್ ಆಗಿದ್ದೀನಿ. ಈ ರೀತಿಯಾಗಿ ಬರುತ್ತೆ. ಅದು ಆ್ಯಪ್ ಡೌನ್ಲೋಡ್ ಮಾಡಿ ಅಂತ ಬರುತ್ತೆ. ಆ್ಯಪ್ ಏನು ಇನ್ಸ್ಟಾಲ್ ಮಾಡೋಕ್ಕೆ ಹೋಗಬೇಡಿ. ಆ್ಯಪ್ ಇನ್ಸ್ಟಾಲ್ ಮಾಡಿದರೆ ಮತ್ತೆ ಕ್ರೋಮ್ನಲ್ಲಿ ವರ್ಕ್ ಆಗೋದಿಲ್ಲ. ಆ್ಯಪ್ನಲ್ಲಿ ಕೂಡ ಫುಲ್ ಫೋಟೋ ಸೆಂಡ್ ಆಗೋದಿಲ್ಲ. ಈ ರೀತಿಯಾದ ಬಂದ ನಂತರ ಲಾಗಿನ್ ವಿತ್ ಇನ್ಸ್ಟಾಗ್ರಾಮ್ ಅಂತ ಕೊಟ್ಕೊಳ್ಳಿ. ಲಾಗಿನ್ ಅನದರ್ ಅಂತ ಇದೆ, ಅದನ್ನು ಏನು ಮಾಡ್ಬೋದು. ಫೇಸ್ಬುಕ್ ಪೇಜ್ ಕೂಡ ಕ್ರಿಯೇಟ್ ಮಾಡ್ಬೋದು. ಲಾಗಿನ್ ವಿತ್ ಇನ್ಸ್ಟಾಗ್ರಾಮ್ ಅಂತ ಕೊಟ್ಟರೆ ಡೈರೆಕ್ಟ್ ಲಾಗಿನ್ ಇಂಟರ್ಫೇಸ್ ಬರುತ್ತೆ. ನಿಮ್ಮದು ಐಡಿನ ಲಾಗಿನ್ ಆಗಿಬಿಡುತ್ತೆ. ನಂದು ಇವಾಗ ಕರ್ಕೊಂಡು ಹೋಗ್ತದೆ, ನಾನು ಪಾಸ್ವರ್ಡ್ನ ಹಾಕ್ತೇನೆ. ಅಲ್ಲಿ ಕೊಟ್ಟರೆ ಲಾಗಿನ್ ವಿತ್ ಇನ್ಸ್ಟಾಗ್ರಾಮ್ ಅಂತ ಬಂದಿದೆ ನೋಡಿ. ಇದನ್ನ ಕ್ಲಿಕ್ ಮಾಡಿ ನಾನು ಕ್ರೋಮ್ನ ಸೆಲೆಕ್ಟ್ ಮಾಡ್ತೀನಿ. ಇವಾಗ ಕ್ರೋಮ್ಗೆ ಕರ್ಕೊಂಡು ಹೋಗುತ್ತೆ ಮತ್ತೆ ಗೂಗಲಿಂದ ಕರ್ಕೊಂಡು ಹೋಗಿ ಡೈರೆಕ್ಟ್ ಮತ್ತೆ ಈ ರೀತಿಯಾಗಿ ಯಾಕೋ ಫಸ್ಟಿಂದ ಓಪನ್ ಐತೇನೋ ಮೋಸ್ಟ್ಲಿ. ಮತ್ತೆ ನಾನು ಸರ್ಚ್ ಮಾಡ್ಕೊಳ್ತೀನಿ. 3ನೇ ವೆಬ್ಸೈಟ್ಗೆ ಕರ್ಕೊಂಡು ಹೋಗ್ತೀನಿ. ಇವಾಗ ನಾನು ಡೆಸ್ಕ್ಟಾಪ್ ಸೈಟ್ನ ಆನಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ ನಾನು 3ನೇ ವೆಬ್ಸೈಟ್ ಎಲ್ಲಿದೆ ನೋಡಿ, ಇಲ್ಲಿ ಕಾಣ್ತಿದೆ ನೋಡಿ, ಲಾಗಿನ್ನು ಮೆಟಾ ಬಿಸ್ನೆಸ್ ಅಂತ ಇದ್ದಿದೆ ನೋಡಿ. ಇಲ್ಲಿ ಕ್ಲಿಕ್ ಮಾಡ್ತೀನಿ. ನಾನು ಇಲ್ಲಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಓಪನ್ ಆಗುತ್ತೆ. ಡೈರೆಕ್ಟ್ ಲಾಗಿನ್ ಆಯಿತು. ಮತ್ತೆ ನಂದು ಲಾಗೌಟ್ ಆದರೆ ಡೈರೆಕ್ಟ್ ಲಾಗಿನ್ ಆಗ್ತಾಯಿದೆ. ಬಟ್ ಲಾಗಿನ್ ಮಾಡ್ಕೊಳ್ಳಿ ನೀವು, ID ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಲಾಗೌಟ್ ಆದರೆ ಮತ್ತೆ ಲಾಗಿನ್ ಕ್ಲಿಕ್ ಮಾಡಿದರೆ ಪಾಸ್ವರ್ಡ್ ಹಾಕಿ ಅಂತ ಬರ್ತಲ್ಲ, ಡೈರೆಕ್ಟ್ ಲಾಗಿನ್ ಆಗ್ತಾಯಿದೆ. ಲಾಗಿನ್ ಆದ ತಕ್ಷಣ ಇಲ್ಲಿ ಯಾವ ರೀತಿ ಪೋಸ್ಟ್ ಮಾಡೋಕ್ಕಪ್ಪ ಅಂತಂದ್ರೆ ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿ ಕ್ರಿಯೇಟ್ ಪೋಸ್ಟ್ ಅಂತ ಇಲ್ಲಿ ಕಾಣ್ತಾ ಇದೆ. ನೀವು ಡೆಸ್ಕ್ಟಾಪ್ ಸೈಟ್ನ ಎನೇಬಲ್ ಮಾಡ್ಕೊಳ್ಳಿ ಮೊದಲನೇ ಬಾರಿಗೆ. ನೀವು ಅದು ಮಾಡ್ಕೊಳ್ಳಿಲ್ಲ ಅಂದರೆ ಬರೋದಿಲ್ಲ. ಕ್ರಿಯೇಟ್ ಪೋಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಎಷ್ಟು ಪೋಸ್ಟ್ ಬಿಟ್ಟಿದ್ದೀನಿ ಅಂತ ತೋರಿಸ್ತಾ ಇದೆ. ನಿಮ್ಮ ನಾರ್ಮಲ್ ಇನ್ಸ್ಟಾಗ್ರಾಮ್ನಲ್ಲಿ ಬರೋದಿಲ್ಲ ಪೋಸ್ಟ್ ಮಾಡೋಕ್ಕೆ. ನಾರ್ಮಲ್ ಏನು ಫೋಟೋ ಏನಿದೆ ಅರ್ಧನೇ ಕಟ್ಟಾಗಿ ಹೋಗುತ್ತೆ. ನೀವು ಗೂಗಲ್ನಲ್ಲಿ ಲಾಗಿನ್ ಆಗಬೇಕು. ಇದು ಮೆಟಾ ಬಿಸ್ನೆಸ್ ಸೈಟ್ನ ಕ್ರಿಯೇಟ್ ಪೋಸ್ಟ್ ಅಂತ ಕ್ಲಿಕ್ ಮಾಡಿದೆ ನಾನು. ಕ್ರಿಯೇಟ್ ಪೋಸ್ಟ್ ಅಂತ ಕ್ಲಿಕ್ ಮಾಡಿದರೆ ಡೈರೆಕ್ಟ್ ಪೋಸ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಬರುತ್ತೆ. ಈ ರೀತಿಯಾಗಿ ಎಂಟರ್ಪ್ರೈಸ್ ಬರುತ್ತೆ. ಈ ರೀತಿ ಬಂದ ತಕ್ಷಣ ಇಲ್ಲಿ ಮೆಟಾ ಮೀಡಿಯಾ ಅಂತ ಇದೆ, ನಿಮ್ಮ ID ಇರುತ್ತೆ. ಫೇಸ್ಬುಕ್ ಅಂತ ಕನೆಕ್ಟ್ ಇದ್ದರೆ ಅದನ್ನು ಅನ್ಟಿಕ್ ಮಾಡ್ಕೊಳ್ಳಿ. ನಂದೇ ಫೇಸ್ಬುಕ್ ಅಂತ ಇದೆ, ಅನ್ಟಿಕ್ ಅಂತ ಏನಿಲ್ಲ, ನಾವು ಕನೆಕ್ಟ್ ಮಾಡ್ಕೊಂಡಿಲ್ಲ. ಅದು ಅನ್ಟಿಕ್ನ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಅಷ್ಟೇ ಇಟ್ಕೊಳ್ಳಿ. ಇಲ್ಲಿ ಮೀಡಿಯಾ ಅಂತ ಇದೆ, ಆ್ಯಡ್ ಫೋಟೋ ವೀಡಿಯೋ ಅಂತ ಇದೆ, ಯೂಸ್ ಟೆಂಪ್ಲೇಟು ಇದೇನು ಮಾಡಬೇಕಲ್ಲ. ಇಲ್ಲಿ ಆ್ಯಡ್ ಫೋಟೋ ವೀಡಿಯೋ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಇದು ಮಾಡಿ ಜೂಮ್ ಔಟ್ ಮಾಡಿದ ತಕ್ಷಣ ಇಲ್ಲಿ ಆ್ಯಡ್ ಆಪ್ಷನ್ ಬರುತ್ತೆ. ಅಪ್ಲೋಡ್ ಫ್ರಮ್ ಡೆಸ್ಕ್ಟಾಪ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕೆಳಗಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕೆಂದರೆ ಮತ್ತೆ ಶಾರ್ಟ್ ಆಗಿ ಹೋಗ್ಬಿಡುತ್ತೆ. ಅಪ್ಲೋಡ್ ಫ್ರಮ್ ಡೆಸ್ಕ್ಟಾಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬಂದ ತಕ್ಷಣ ನಾನು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ನಾನು ಇವಾಗ ಒಂದು ನೋಡ್ಬೋದು, ನಾನು ಬೇರೆ ಫೋಟೋನ ಲಾರ್ಜ್ ಆಗಿರ್ತಕ್ಕಂಥದ್ದೇ ಸೆಲೆಕ್ಟ್ ಮಾಡ್ಕೊಂಡು ರೈಟ್ ಅಂತ ಕೊಡ್ತೀನಿ. ನಾನು ರೈಟ್ ಅಂತ ಕೊಟ್ಟರೆ ಅದು ಅಪ್ಲೋಡಿಂಗ್ ಅಂತ ಬರುತ್ತೆ ಡೈರೆಕ್ಟಾಗಿ. ಅಪ್ಲೋಡಿಂಗ್ ಅಂತ ಬಂದಮೇಲೆ ನೀವು ಡೈರೆಕ್ಟ್ ಏನು ಮಾಡಬೇಕಿಲ್ಲ, ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಮಾಡಿದರೆ ಇಲ್ಲಿ ಪಬ್ಲಿಷ್ ಅಂತ ಇದೆ, ಪಟ್ನೆ ಕ್ಲಿಕ್ ಮಾಡಿಬಿಡ್ಬೇಕು ಪಬ್ಲಿಷ್ ಅಂತೇಳಿ ಬಂದ ತಕ್ಷಣವೇ. ಇಲ್ಲಾಂದರೆ ಇಲ್ಲಿ ಬಂದಿದೆ ನೋಡಿ, ಅಡ್ಜಸ್ಟ್ ಟು ಫಿಕ್ಸ್ ರೇಷಿಯೋ ಅಂತೇಳಿ. ಇದನ್ನು
ನೀವು ಸಾಲ್ಯೂಷನ್ ಮಾಡಬೇಕಾಗುತ್ತೆ, ಮತ್ತೆ ಎಡಿಟ್ ಮಾಡಿ ಅಂತ ಬರುತ್ತೆ. ಡೈರೆಕ್ಟಾಗಿ ನೀವು ಪಬ್ಲಿಷ್ ಮೇಲೇ ಕ್ಲಿಕ್ ಮಾಡ್ಕೋಬೇಕು. ನೆಟ್ವರ್ಕ್ ಸ್ಪೀಡ್ ಇತ್ತಪ್ಪ ಅಂದರೆ ಡೈರೆಕ್ಟಾಗಿ ಪಬ್ಲಿಷ್ ಅಂತ ಬರುತ್ತೆ. ನೀವು ಒಂದು ವಿತಿನ್ 2 ಸೆಕೆಂಡ್ ಒಳಗಡೆ ಪಬ್ಲಿಷ್ ಅಂತ ಹೊಡಿಬೇಕು. 1 ಸೆಕೆಂಡ್ ಒಳಗಡೆ ಹೊಡಿಲಿಲ್ಲಪ್ಪ ಅಂದರೆ ಅದು ಪಬ್ಲಿಷ್ ಆಗೋದಿಲ್ಲ ಫುಲ್ ಫೋಟೋ. ಇಲ್ಲಪ್ಪ ಅಂದರೆ ಹಾಫ್ ಫೋಟೋನೇ ಪಬ್ಲಿಷ್ ಆಗಿಬಿಡುತ್ತೆ, ಅದು ಮತ್ತೆ ಪಬ್ಲಿಷ್ ಆಗೋದೇ ಇಲ್ಲ. ಅದು ನೀವು ಇಲ್ಲಿದೆ ನೋಡಿ ಫಿಕ್ಸು ಅಡ್ಜಸ್ಟ್ ರೇಷಿಯೋ ಅಂತ ಈ ರೀತಿಯಾಗಿ ಎಂಟರ್ ಬರುತ್ತೆ. ಪಬ್ಲಿಷ್ ಆಪ್ಷನ್ ಅಂತೇಳಿ ಬರೋದೇ ಇಲ್ಲ ಅದು. ನೀವು ಬಂದ ತಕ್ಷಣವೇ ಹೊಡಿಬೇಕಾಗುತ್ತೆ. ಅದು ಯಾವ ರೀತಿಯಪ್ಪ ಅಂದ್ರೆ ನೋಡ್ಬೋದು, ನಾನು ಬಂದ ತಕ್ಷಣವೇ ಹೊಡೆದೆ ಡೈರೆಕ್ಟು ಪೋಸ್ಟ್ ಅಪ್ಲೋಡ್ ಅಂತ. ಈಗ ಪೋಸ್ಟ್ ಅಪ್ಲೋಡಿಂಗ್ ಅಂತ ಬರ್ತಾಯಿದೆ ನನ್ನ ಬಳಿ. ನಾನು ಪೋಸ್ಟ್ ಕೂಡ ಅಪ್ಲೋಡ್ ಮಾಡಿರಲ್ಲ. ನಾನು ಇಲ್ಲಿ ಶಾರ್ಟಾಗಿ ಓಪನ್ ಮಾಡ್ಕೊಂಡು ತೋರಿಸ್ತೀನಿ ನಾನು ಪೋಸ್ಟ್ ಅಪ್ಲೋಡ್ ಆಗಿದೆಯೋ ಇಲ್ಲೋ ಅಂತೇಳಿ. ಅಪ್ಲೋಡ್ ಆಗಿರುತ್ತೆ, ಬಟ್ ಅಪ್ಲೋಡಿಂಗ್ ಅಂದರೆ ಬರುತ್ತೆ. ನಾನು ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ತೀನಿ ಇವಾಗ. ಇನ್ಸ್ಟಾಗ್ರಾಮ್ ಯಾಕೋ ಸರ್ಚ್ ಆಗುತ್ತೆ ಇಲ್ಲ ನೋಡಿ. ನಾನು ಇನ್ಸ್ಟಾಗ್ರಾಮ್ ಓಪನ್ ಮಾಡ್ಕೊತೀನಿ. ಪ್ರೋ ಇದೆ ನಂದು. ಪ್ರೋನ ಓಪನ್ ಮಾಡ್ಕೊಳ್ತೀನಿ. ಇಲ್ಲೇ ನೋಡ್ಕೊಳ್ಬೋದು, ಅದು ಪಬ್ಲಿಷಿಂಗ್ ಅಂತಲೇ ಬರುತ್ತೆ. ಅದೇನು ಪ್ರಾಬ್ಲಮ್ ಇರೋದಿಲ್ಲ, ಬಟ್ ನೀವು ನೋಡ್ಕೊಳ್ಬೋದು. ಆಮೇಲೆ ಒಂದು 2-3 ಮಿನಿಟ್ಸ್ ವೇಟ್ ಮಾಡಿ ಪಬ್ಲಿಷ್ ಆಗೋ ತನಕ. ಇವಾಗ ನೋಡ್ಬೋದು ನಂದು ಇನ್ನೂ ಪೋಸ್ಟ್ ಆಗಿಲ್ಲ ಏನೋ ಮೋಸ್ಟ್ಲಿ. ನಾನು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಪೋಸ್ಟ್ ಆಗಿದೆ ನೋಡಿ. ಆಲ್ರೆಡಿ ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ಪೋಸ್ಟು. ಇಲ್ಲಿ ಇವಾಗ ಆಗಿದೆ ಪೋಸ್ಟು ನೋಡಿ. ಪೂರ್ತಿ ಫೋಟೋನ ಪೋಸ್ಟ್ ಆಗಿದೆ ಇವಾಗ ನೋಡಿ. ಯಾವ ರೀತಿಯಪ್ಪ ಅಂದ್ರೆ ನೋಡಿ ಪೂರ್ತಿನೇ ಆಗಿದೆ ಪೋಸ್ಟು. ನಾವು ಎಡಿಟ್ ಕೂಡ ಮಾಡ್ಕೊಳ್ಬೋದು. ನೋಡೋಣ ಎಡಿಟ್ ಮಾಡಿ ಕೂಡ ಆಗುತ್ತಾ ಇಲ್ವಾ ಅಂತೇಳಿ ಇಲ್ಲಿ. ಬಟ್ ಅಲ್ಲಿ ಏನಾದರೂ ಟೈಪ್ ಕೂಡ ಮಾಡ್ಬೋದು ನೀವು. ನಾನು ಎಡಿಟ್ ಅಂತ ಕೊಡ್ತೀನಿ. ಡೈರೆಕ್ಟು ಎಡಿಟ್ ಅಂತ ಕೊಟ್ಟರೆ ಏನೂ ಬರೋದಿಲ್ಲ ಟೈಪ್ ಮಾಡೋಕ್ಕೆ. ಯಾಕಂದರೆ ಅಲ್ಲಿ ಏನು ಕ್ಯಾಪ್ಷನ್ ಹಾಕಿ ಅಂತ ಬರ್ತಾಯಿದೆ. ನಾನು ಜೈ ಶ್ರೀರಾಮ್ ಅಂತೇಳಿ ಹಾಕ್ತೀನಿ. ನಾನು ಹಾಕಿ ಕ್ಲಿಕ್ ಮಾಡ್ಕೊಳ್ತೀನಿ ಸಬ್ಮಿಟ್ನ. ನಾನು ಹಾಕ್ತೀನಿ ಜೈ ಶ್ರೀರಾಮ್ ಅಂತೇಳಿ. ಇನ್ನೊಂದು ಇದು ಹಾಕ್ತೀನಿ, ಮತ್ತು ಧ್ವಜನ ಹಾಕ್ತೀನಿ. ಇವಾಗ ರೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಸೇವ್ ಆಗುತ್ತೆ ನೋಡೋಣ. ಸೇವ್ ಕೂಡ ಆಗುತ್ತೆ, ಬಟ್ ಡೈರೆಕ್ಟಾಗಿ ಪಬ್ಲಿಷ್ ಅಂತ ಬಂದ ತಕ್ಷಣವೇ ಪಟ್ ಅಂತ ಹೊಡೆದು ಬಿಡಬೇಕು ನೀವು. ಪಬ್ಲಿಷ್ ಆಯಿತು ನನಗೆ. ಕೆಳಗಡೆ ನೋಡೋಣ ಸ್ಕ್ರೋಲ್ ಪೂರ್ತಿ ಫೋಟೋನೇ ಪಬ್ಲಿಷ್ ಆಗಿದೆ. ಇಲ್ಲಿ ಜೈ ಶ್ರೀರಾಮ್ ಅಂತ ಕೂಡ ಬಂದಿದೆ. ಇವು ಪಬ್ಲಿಷಿಂಗ್ ಅಂತ ಇದನ್ನು ಕೂಡ ಸಾಲ್ಯೂಷನ್ ಆಗಿಲ್ಲ, ಬಟ್ ಅಲ್ಲಿ ಪಬ್ಲಿಷ್ ಆಗಿದೆ. ಈ ರೀತಿಯಾಗಿ ಪೋಸ್ಟ್ನ ಮಾಡ್ಬೋದು ನೀವು. ಬಟ್ ಇಲ್ಲಿ ನೀವು ಜಲ್ದಿನ ಪಬ್ಲಿಷ್ ಅಂತಲೇ ಕ್ಲಿಕ್ ಮಾಡ್ಬೋದು. ಇದೊಂದು ಪ್ರಾಬ್ಲಮ್ ಏನಪ್ಪ ಅಂದರೆ ನೀವು ಸ್ವಲ್ಪ ಜೂಮ್ ಔಟ್ ಸ್ಕ್ರೋಲ್ ಡೌನ್ ಮಾಡಿದರೆ ಇಲ್ಲಿ ಪಬ್ಲಿಷ್ ಫಿನಿಶ್ ಲೆಟರ್ ಅಂತ ಇದೆ. ಇವೆರಡರಲ್ಲಿ ನೀವು ಪಬ್ಲಿಷ್ ಅಂತ ಕೊಟ್ಕೊಳ್ಬೇಕು ಜಲ್ದಿ ಬೇಗ. ನಾನು ಬೇಕಿದ್ರೆ ನಾನು ಇನ್ನೊಮ್ಮೆ ತೋರಿಸ್ತೀನಿ ನಿಮಗೆ. ಇವಾಗ ಬ್ಯಾಕಾಗಿ ನೋಡಿ, ನಾನು ಬ್ಯಾಕ್ ಬರ್ತೀನಿ, ಮತ್ತೆ ಪಬ್ಲಿಷ್ ಅಂತ ತೋರಿಸ್ತೀನಿ. ಅದು ಪಬ್ಲಿಷ್ ಅಂತ ಬರೋದಿಲ್ಲ, ಸ್ವಲ್ಪ ವೇಟ್ ಮಾಡಿದರೆ ನೀವು. ನಾನು ತೋರಿಸ್ತೀನಿ, ಮತ್ತೆ ಓಪನ್ ಮಾಡ್ತೀನಿ ಲಾಗಿನ್ ಐಡಿನ. ನಾನು ಐಡಿನ ಲಾಗಿನ್ ಆಗಿದ್ದೀನಿ, ಬಟ್ ಇವಾಗ ಕ್ರಿಯೇಟ್ ಪೋಸ್ಟ್ ಅಂತ ಮತ್ತೊಂದು ಸೆಲೆಕ್ಟ್ ಮಾಡ್ಕೊಂಡು ನಿಮ್ಗೆ ತೋರಿಸೋದಕ್ಕೋಸ್ಕರ ನಾನು ಡೈರೆಕ್ಟ್ ಪಬ್ಲಿಷ್ ಅಂತ ಹೊಡೆದೆ. ಡೈರೆಕ್ಟು ಬಂದ ತಕ್ಷಣವೇ ಹೊಡೆದೆ ಪಬ್ಲಿಷ್ ಅಂತೇಳಿ. ಇವಾಗ ನಾನು ಪಬ್ಲಿಷ್ ಹೊಡೆಯೋದಿಲ್ಲ, ಯಾವ ರೀತಿ ಪಬ್ಲಿಷ್ ಬರುತ್ತೆ ಇಲ್ಲೋ ಅಂತ ತೋರಿಸ್ಕೊಡ್ತೀನಿ. ನಾನು ಇವಾಗ ಡೆಸ್ಕ್ಟಾಪ್ ಸೈಟ್ನ ಕ್ಲಿಕ್ ಮಾಡ್ಕೊಳ್ತೀನಿ. ಅಪ್ಲೋಡ್ ಮೇಲೆ ನಾನು ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ನಾನು ಮತ್ತು ಬೇರೆ ಫೋಟೋ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಮೊದಲು ಪೋಸ್ಟ್ ಮಾಡಿರ್ತಕ್ಕಂಥ ಫೋಟೋನ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇವಾಗ ನೋಡಿ ನಾನು ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಇವಾಗ ನೋಡಿ ನಿಮ್ಮ ಮುಂದೆ ಲೈವಾಗಿ ಸೆಲೆಕ್ಟ್ ಮಾಡ್ಕೊಳ್ತೀನಿ. ನಾನು ಈ ಫೋಟೋನ ಪೋಸ್ಟ್ ಮಾಡಬೇಕಂತ ಮಾಡಿದ್ದೀನಿ. ಇದನ್ನು ಸೆಲೆಕ್ಟ್ ಮಾಡ್ತೀನಿ ನಾನು. ಇವಾಗ ನೋಡಿ ಸೆಲೆಕ್ಟ್ ಮಾಡಿದೆ, ರೈಟ್ ಮೇಲೆ ಕ್ಲಿಕ್ ಮಾಡಿದೆ. ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಯಾಕೋ ಏನೋ ಇದು ಅಂತ ಎರರ್ ಬಂತು. ಯಾಕೋ ಪಬ್ಲಿಷ್ ಇಂಟರ್ವ್ಯೂ ಯಾಕೋ ಎರರ್ ಬಂತು. ಮತ್ತು ಇವಾಗ ಪಬ್ಲಿಷ್ನ ಕ್ಲಿಕ್ ಮಾಡ್ತೀನಿ, ಬ್ರೌಸ್ನ ಮಾಡ್ಕೊಳ್ತೀನಿ. ಇಲ್ಲ ಇನ್ನೇ ಪೋಸ್ಟ್ ಮಾಡಿರ್ತಕ್ಕಂಥ ಫೋಟೋನ ಸಬ್ಮಿಟ್ ಮಾಡ್ತೀನಿ. ನಾನು ಮತ್ತೆ ತೋರಿಸ್ತೀನಿ ನಿಮಗೆ. ಸುಮ್ಮನೆ ಯಾಕೋ ಹಾಫ್ ಫೋಟೋ ಇದ್ದಂಗೆ ಇದ್ದಾವೆ. ಬಟ್ಟು ನಾನು ಇನ್ನೇ ಸಬ್ಮಿಟ್ ಮಾಡಿರ್ತಕ್ಕಂಥ ಫೋಟೋನೇ ಸೆಲೆಕ್ಟ್ ಮಾಡ್ಕೊತೀನಿ. ಇಲ್ಲಿದೆ ನೋಡಿ, ಸೆಲೆಕ್ಟ್ ಮಾಡ್ಕೊಂಡು ರೈಟ್ ಮೇಲೆ ಕೊಟ್ಟರೆ ಇವಾಗ ಅಪ್ಲೋಡಿಂಗ್ ಅಂತ ಬರ್ತಾಯಿದೆ. ಇಲ್ಲಿ ನೋಡ್ಬೋದು ನೀವು ಪಬ್ಲಿಷ್ ಅಂತ ಇನ್ನೂ ಬಂದಿಲ್ಲ. ಇವಾಗ ಅಪ್ಲೋಡಿಂಗ್ ಅಂತ ಆದ ತಕ್ಷಣ ಫೋಟೋ ಪಬ್ಲಿಷ್ ಬತ್ತು ಹೋಯ್ತು ನೋಡಿ. ಪಬ್ಲಿಷ್ ಆಪ್ಷನ್ನೇ ಬರ್ತಾಯಿಲ್ಲ. ಡೈರೆಕ್ಟು ಒಂದೇ ಸೆಕೆಂಡ್ ಕೂಡ ಇರೋದಿಲ್ಲ ಅದು. ಇವಾಗ ಪಬ್ಲಿಷ್ ಮಾಡಿ ಅಂತ ಬರ್ತಾನೆ ಇಲ್ಲ. ಫೋಟೋ ಕೂಡ ಅಪ್ಲೋಡ್ ಆಗಿದೆ, ಬಟ್ ನಮ್ಮ ಐಡಿಲಿ ಹೋಗಿಲ್ಲ ಅದು. ಇವಾಗ ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಿದರೆ ಯಾವ ನೋ ಇಶ್ಯೂ ರಿಸಾಲ್ವ್ಡ್ ಬಿಫೋರ್ ಕ್ಯಾನ್ ಪಬ್ಲಿಷ್ ಅಂತ ಇಲ್ಲಿ ಇದೆ. ಫಿಕ್ಸ್ ಫೋಟೋ ರೇಷಿಯೋ ಅಂತ ಇದೆ. ಫೋಟೋ ರೇಷಿಯೋ ದೊಡ್ಡದಾಗಿದೆ, ನಿಮಗೆ ಬರೋದಿಲ್ಲ ಅಂತ ಅದು ಹೇಳ್ತಾ ಇದೆ ವಾರ್ನಿಂಗು. ನೀವು ಕ್ರಾಪ್ ಮಾಡ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ ಅಂತ ಬರ್ತಾಯಿದೆ. ನೀವು ಡೈರೆಕ್ಟ್ ಬಂದ ತಕ್ಷಣ ಹೊಡಿಬೇಕಾಗುತ್ತೆ. ಮತ್ತೆ ಬ್ಯಾಕ್ ಕೊಟ್ಟು ಮತ್ತೆ ಬಂದ ತಕ್ಷಣ ಮತ್ತೆ ಹೊಡಿಬೋದು ಸಬ್ಮಿಟ್ನ. ಇವಾಗ ಡೈರೆಕ್ಟಾಗಿ ಪಬ್ಲಿಷ್ ಅಂತ ಫಸ್ಟಿಗೆ ಬರ್ತಲ್ಲ, ಆ ರೀತಿ ಪಬ್ಲಿಷನ್ನ ಮಾಡ್ಬೋದಾಗಿರುತ್ತೆ. ಇದರ ಲಿಂಕ್ ನಾನು ಡೈರೆಕ್ಟ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಡೈರೆಕ್ಟು ಹೋಗಿ ಇಲ್ಲಾಂದ್ರೆ ಸರ್ಚ್ ಮಾಡ್ಕೊಳ್ಳಿ, ಲಾಗಿನ್ ಮಾಡ್ಕೊಂಡು ಪಬ್ಲಿಷ್ನ ಮಾಡ್ಕೊಳ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಫ್ರೆಂಡ್ಸ್.